ಗಾಂಧಿನಗರದ ಶ್ರೀ ಮುಷ್ಟೂರು ಗಂಗಮ್ಮ ದೇವಿ ದೇವಾಲಯದ ಅದ್ದೂರಿ ವಾರ್ಷಿಕೋತ್ಸವ. ಕೋಲಾರ ಗಾಂಧಿನಗರದ ಶ್ರೀ ಮುಷ್ಟೂರು ಗಂಗಮ್ಮ ದೇವಿ ದೇವಾಲಯದ ರಾಜವಿಮಾನ ಗೋಪುರದ ಕುಂಭಾಭಿಷೇಕ ಹಾಗೂ 7ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ದೇವಾಲಯದ ಧರ್ಮದರ್ಶಿ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಶುಕ್ರವಾರ ಹಮ್ಮಿಕೊಳ್ಳಲಾಗಿತ್ತು. ಗುರುವಾರ ಗೋಧೂಳಿ ಲಗ್ನದಲ್ಲಿ ಗಂಗಾ ಭವಾನಿ ಪೂಜೆ, ದೇವಾಲಯ ಪ್ರವೇಶ, ಸರ್ವದೇವತಾ ಪ್ರಧಾನ ಕಳಶ ಪ್ರತಿಷ್ಠಾಪನೆ, ಶ್ರೀ ಗಣಪತಿ ಪೂಜೆ, ಪುಣ್ಯಹ ವಾಚನ, ರಾಷ್ಟ್ರಬಂಧನೆ, ಅಗ್ನಿ ಪ್ರತಿಷ್ಠೆ, ಶ್ರೀದೇವಿ ಹೋಮ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ನಡೆಯಿತು. ಅದರಂತೆ ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಲಗ್ನದಲ್ಲಿ ಶ್ರೀ ಗಂಗಾ ಭವಾನಿ ಮೂಲ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ, ವಿಶೇಷ ಹೂವಿನ ಅಲಂಕಾರ, ಸಹಸ್ರಾರ್ಚನೆ, ಪ್ರಧಾನ ಕಳಶ ಪ್ರತಿಷ್ಠಾಪನೆ, ಅಗ್ನಿ ಪ್ರತಿಷ್ಠೆ, ಶ್ರೀ ಮಹಾಗಂಗಾ ಭವಾನಿ ಹೋಮ, ದುರ್ಗಾ ಹೋಮ, ಜಯಾದಿ ಹೋಮ, ವಾಸ್ತುಪೂಜೆ, ಕುಂಭಾಭಿಷೇಕ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆಯೊಂದಿಗೆ 2 ದಿನಗಳ ವಾರ್ಷಿಕೋತ್ಸವ ಕಾರ್ಯಕ್ರಮವು ಸಂಪನ್ನಗೊಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ದೇವಾಲಯದ ಪ್ರಧಾನ ಅರ್ಚಕರಾದ ಡಾಕ್ಟರ್ ಕಾಶಿ ವಿಶ್ವನಾಥ್ ಆಚಾರ್ಯ ಸ್ವಾಮೀಜಿಗಳು, ವರ್ಷದಿಂದ ವರ್ಷಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಭಕ್ತಾದಿಗಳು ಭೇಟಿ ನೀಡುತ್ತಿದ್ದಾರೆ. ಇದೊಂದು ವಿಸ್ಮಯ ಮತ್ತು ಪವಾಡ ಕ್ಷೇತ್ರವಾಗಿದ್ದು, ಇಲ್ಲಿ ಸಂತಾನ, ಮದುವೆ, ಉದ್ಯೋಗ, ಭೂಮಿ ವಿಚಾರ ಸೇರಿದಂತೆ ಇತರೆ ಯಾವುದೇ ಭಕ್ತಾದಿಗಳ ಕೋರಿಕೆ ಇದ್ದಲ್ಲಿ ಮುಷ್ಟೂರು ಗಂಗಮ್ಮ ದೇವಿಯು ಕರುಣಿಸುತ್ತಾರೆ ಎಂಬುದು ಭಕ್ತಾದಿಗಳ ನಂಬಿಕೆಯಾಗಿದೆ ಎಂದರು. ನಂಬಿ ನಡೆದರೆ ದೇವಿಯ ವರವನ್ನು ಕೊಡುತ್ತಾಳೆ, ನಂಬದೇ ಬರದಿದ್ದರೆ ಮಾರಿಯಾಗಿ ಕಾಡುತ್ತಾಳೆ. ಇದು ಶಾಸ್ತ್ರ ಪ್ರಮಾಣ. ಹಾಗಾಗಿ ಈ ಕ್ಷೇತ್ರ ದಿನೇ ದಿನೇ ಪ್ರಬುದ್ಧಮಾನವಾಗಿ ಬೆಳೆಯುತ್ತಿದೆ. ದೇವಿಯ ಅಜರಾಮರವಾಗಿ ಭಕ್ತರನ್ನು ಕೈಬೀಸಿ